ಕಲ್ಯಾಣಿ ಗುಬ್ಬಚ್ಚಿ ಮನೆಯಲ್ಲೇ ತಿಂಡಿಗಳನ್ನ ಮಾಡಿ ಅದನ್ನ ವ್ಯಾಪಾರ ಮಾಡ್ತಾ ಇದ್ಲ. ಕಲ್ಯಾಣಿ ಗುಬ್ಬಚ್ಚಿಗೆ ಇಬ್ರು ಹೆಣ್ಮಕ್ಳು. ದೊಡ್ಡವಳ ಹೆಸರು ಸಾರಿಕಾ ಗುಬ್ಬಚ್ಚಿ, ಚಿಕ್ಕವಳ ಹೆಸರು ಹಾರಿಕಾ ಗುಬ್ಬಚ್ಚಿ. ದೊಡ್ಡವಳು ಸಾರಿಕಾ ನೋಡಕ್ಕೆ ತುಂಬಾನೇ ಬಿಳಿಯಾಗಿ ತುಂಬಾ ಅಂದವಾಗಿನೋ ಇದ್ಲು. ಆದ್ರೆ ಚಿಕ್ಕವಳು ಸಾರಿಕಾ ಮಾತ್ರ ತುಂಬಾ ಕಪ್ಪಾಗಿದ್ಲು. ಸಾರಿಕಾಳಿಗೆ ಅವಳು ತುಂಬಾ ಅಂದವಾಗಿದ್ದಾಳೆ ಅನ್ನೋದ್ರಿಂದ ಅಹಂಕಾರ ತುಂಬಾ ಜಾಸ್ತಿನೇ ಇತ್ತು. ಕಲ್ಯಾಣಿ ಗುಬ್ಬಚ್ಚಿ ತಿಂಡಿ ವ್ಯಾಪಾರ ಮಾಡಿ ಸಂಪಾದನೆ ಮಾಡುವ ಹಣದಲ್ಲೇ ತನ್ನ ಇಬ್ರು ಮಕ್ಕಳನ್ನ ಅವಳು ಓದಿಸ್ತಾ ಇದ್ಲು. ಹಾರಿಕಾ ಹಾಗೂ ಸಾರಿಕಾ ಇಬ್ರು ಕೂಡ ಪಟ್ಟಣದಲ್ಲಿರುವ ಒಂದು ಶಾಲೆಯಲ್ಲಿ ಓದ್ಕೊಳ್ತಾ ಇದ್ರು. ಆದ್ರಿಂದ ಪ್ರತಿದಿನ ಬೆಳಗ್ಗೆ 2 ಕಿಲೋಮೀಟರ್ ದೂರದಲ್ಲಿರುವ ಸ್ಕೂಲಿಗೆ ಹೋಗ್ತಾ ಇದ್ರು. ಕಲ್ಯಾಣಿ ಗುಬ್ಬಚ್ಚಿ ಅವಳ ಇಬ್ರು ಮಕ್ಕಳನ್ನ ಒಂದೇ ತರಾನೇ ನೋಡ್ಕೊಳ್ತಾ ಇದ್ಲು. ಆದ್ರೆ ದೊಡ್ಡವಳಾದ ಸಾರಿಕಾ ಗುಬ್ಬಚ್ಚಿ ಮಾತ್ರ ಯಾವಾಗ್ಲೂ ಹಾರಿಕಾ ಗುಬ್ಬಚ್ಚಿನ ಏನಾದ್ರೂ ಒಂದು ಹೇಳಿ ಕಷ್ಟಪಡಿಸ್ತಾ ಇದ್ಲು. ನಾನು ನೋಡಕ್ಕೆ ತುಂಬಾನು ಅಂದವಾಗಿದ್ದೀನಿ. ನಾನು ಹೇಗಿದ್ರೂ ಒಂದಿನ ದೊಡ್ಡ ಹೀರೋಯಿನ್ ಆಗ್ತೀನಿ. ಆವಾಗ ಎಲ್ರೂ ನನ್ನ ಜೊತೆ ಸೇರಿ ಸೆಲ್ಫಿ ತಗೊಳಕ್ಕೆ ಆಸೆ ಪಡ್ತಾರೆ. ನಾನು ಕೂಡ ಅವರೆಲ್ಲರಿಗೋಸ್ಕರನೂ ಸೆಲ್ಫಿನ ಕೊಡ್ತಾ ಇರ್ತೀನಿ. ಹಾಗೆ ನಾನು ಎಲ್ಲ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿ ಕೈ ತುಂಬ ಹಣನೂ ಸಂಪಾದನೆ ಮಾಡ್ತಾ ಇರ್ತೀನಿ. ಹಾಗೆ ಸಾರಿಕಾ ಗುಬ್ಬಚ್ಚಿ ಕನ್ನಡಿಯಲ್ಲಿ ಅವಳ ಮುಖಾನ ಅವಳೇ ನೋಡ್ಕೊಂಡು ಅವಳೇ ತುಂಬಾನು ಹೊಗಳ್ಕೊಳ್ತಾ ಇದ್ಲು. ಹೀಗಿರುವಾಗ ಈ ಕಡೆ ಹಾರಿಕಾ ಮಾತ್ರ ಯಾವಾಗ್ಲೂ ಪುಸ್ತಕನ ಮುಂದೆ ಇಟ್ಕೊಂಡು ಚೆನ್ನಾಗಿ ಓದ್ಕೊಳ್ತಾ ಇದ್ಲು. ಅಕ್ಕ, ಏನಕ್ಕ ನೀನು ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ಯಾರ ಜೊತೆ ಮಾತಾಡ್ತಾ ಇದೀಯಾ? ಬಾ ಅಕ್ಕ, ಇಬ್ರು ಓದ್ಕೊಳ್ಳೋಣ. ಹೇಗೂ ಪರೀಕ್ಷೆ ಬರ್ತಾ ಇದೆ ಅಲ್ವಾ? ಇವಾಗ ಚೆನ್ನಾಗಿ ಓದ್ಕೊಂಡ್ರೆ ತಾನೇ ನಾವು ಪರೀಕ್ಷೆ ಚೆನ್ನಾಗಿ ಬರೆಯೋದು. ಅದಕ್ಕೇನಿವಾಗ, ನಾನು ಯಾವತ್ತಾದ್ರೂ ಒಂದಿನ ದೊಡ್ಡ ಹೀರೋಯಿನ್ ಆಗೋಳು. ನನಗೂ ಈ ಓದ್ಗೂ ಯಾವುದೇ ಸಂಬಂಧನೂ ಇಲ್ಲ. ನಿನಗೆ ಬೇಕಾದ್ರೆ ನೀನು ಹೋಗಿ ಚೆನ್ನಾಗಿ ಕೂತ್ಕೊಂಡು ಓದ್ಕೋ. ಹಾಗಂತ ಸಾರಿಕಾ ಹೇಳಿದ್ರಿಂದ ಹಾರಿಕಾ ಕೂಡ ಸರಿ ಅಂತ ಹೇಳಿದ್ಲು. ಅವಳ ಪಾಡಿಗೆ ಹೋಗಿ ಕೂತ್ಕೊಂಡು ಚೆನ್ನಾಗಿ ಓದ್ಕೊಳಕ್ ಶುರು ಮಾಡಿದ್ಲು. ಇನ್ನೊಂದ್ ಕಡೆ ಕಲ್ಯಾಣಿ ಗುಬ್ಬಚ್ಚಿ ಅವಳು ತಯಾರು ಮಾಡಿದ ಆಹಾರ ಪದಾರ್ಥಗಳನ್ನ ಊರಿನೊಳಗಡೆ ಎಲ್ಲ ಮನೆಗೂ ಹೋಗಿ ಮಾರ್ತಾ ಇದ್ಲು. ಹೀಗೆ ದಿನ ಇಡೀ ಕಷ್ಟಪಟ್ಟು ಅವಳು ತಿಂಡಿಗಳನ್ನ ವ್ಯಾಪಾರ ಮಾಡಿ ಹಣ ಸಿಕ್ಕದ ಮೇಲೆ ಆ ಹಣನ ತಗೊಂಡು ಅವಳ ಮನೆಗೆ ವಾಪಸ್ ಬರ್ತಿದ್ಲು. ಪಾಪ ದಿನ ಇಡೀ ಬಿಸಿಲಲ್ಲಿ ಹೊರಗಡೆ ಸುತ್ತಿ ಸುತ್ತಿ ವ್ಯಾಪಾರ ಮಾಡಿದ್ರಿಂದ ಕಲ್ಯಾಣಿ ತುಂಬಾನೇ ಸುಸ್ತಾಗಿದ್ಲು. ಮಕ್ಕಳೇ, ಸ್ವಲ್ಪ ನೀರು ತಗೊಂಡು ಬನ್ನಿ ಅಮ್ಮ, ನನಗೆ ತುಂಬಾನೇ ದಾಹ ಆಗ್ತಾ ಇದೆ. ಅಯ್ಯೋ, ನನ್ನ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೊಂಡಿದ್ದೀನಮ್ಮ. ನಾನು ಈ ಮುಖದೊಂದಿಗೆ ಹೇಗೆ ಹೊರಗಡೆ ಬರೋಕ್ಕಾಗುತ್ತೆ ಹೇಳು? ಸರಿ ಹಾರಿಕಾ, ಹೋಗು, ಅಮ್ಮನಿಗೆ ದಾಹ ಅಂತೆ, ನೀರು ತಗೊಂಡು ಹೋಗಿ ಕೊಡು ಹೋಗು. ಹಾಗೆ ಸಾರಿಕಾ ಹೇಳಿದ್ರಿಂದ ಹಾರಿಕಾನು ತಕ್ಷಣ ಎದ್ದು ಅಡಿಗೆ ಮನೆಗೆ ಹೋಗಿ ತಾಯಿಗೋಸ್ಕರ ನೀರು ತಗೊಂಡು ಬಂದು ಅವಳು ಕೊಟ್ಲು. ಆವಾಗ ಕಲ್ಯಾಣಿನೂ ಆ ನೀರನ್ನ ಕುಡಿದ್ಲು. ಇವತ್ತು ವ್ಯಾಪಾರ ಅಂತೂ ತುಂಬ ಚೆನ್ನಾಗಿನೇ ನಡೀತು. ಆದರೆ ನನಗಂತೂ ತುಂಬ ಸುಸ್ತಾಗಿದೆ. ಅಡುಗೆ ಮಾಡೋಕ್ಕೂ ಕೂಡ ನನ್ನ ಮೈಯಲ್ಲಿ ಶಕ್ತಿ ಇಲ್ಲ. ಆದ್ದರಿಂದ ಇವತ್ತು ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಅಡುಗೆನ ಮಾಡಿಬಿಡಿ. ಆದರೆ ಹಾರಿಕಾ, ಇವಾಗೆಲ್ಲ ನೀನೇ ಅಡುಗೆ ಮಾಡ್ತಾ ಇರೋದು ಅಲ್ವಾ? ಇಲ್ಲಿ ನೋಡಮ್ಮ ಸಾರಿಕಾ, ಇವತ್ತೊಂದಿನ ನೀನು ಅಡುಗೆ ಮಾಡಮ್ಮ. ಹಾಗಂತ ಕಲ್ಯಾಣಿ ಗುಬ್ಬಚ್ಚಿ ಸಾರಿಕಾ ಗುಬ್ಬಚ್ಚಿ ಹತ್ರ ಹೇಳಿದ್ಲು. ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೊಳ್ತಾ ಇದ್ದ ಸಾರಿಕಾಳಿಗೆ ತುಂಬ ಕೋಪ ಬಂತು. ಅರೆ, ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿದ್ರೆ ಆ ಬಿಸಿಗೆ ನನ್ನ ಮುಖ ಎಲ್ಲ ಕಪ್ಪಾಗಲ್ವಾ? ನಾನು ಇನ್ನು ಮುಂದೆ ಅಡುಗೆ ಮನೆಗೆ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀನಮ್ಮ. ಅದ್ರಲ್ಲಿ ನೋಡಿದ್ರೆ ನನ್ನನ್ನೇ ಅಡುಗೆ ಮಾಡೋಕ್ಕೆ ಹೇಳ್ತೀಯಾ? ನಾನು ಇನ್ಯಾವಾಗಲೂ ಅಡುಗೆ ಮಾಡಲ್ಲಮ್ಮ. ಅರೆ, ಆವಾಗವಾಗ ಅಡುಗೆ ಮಾಡೋದು ಹಾರಿಕಾನೇ ಅಲ್ವಾ? ನೀನು ಅಡುಗೆ ಮಾಡ್ತಾನೇ ಇಲ್ಲ. ಇವತ್ತೊಂದಿನಾದ್ರೂ ನೀನು ಹೋಗಿ ಅಡುಗೆ ಮಾಡ್ಬೋದಲ್ವಾ? ಅಯ್ಯೋ ಅಮ್ಮ, ಸ್ವಲ್ಪ ಹಾರಿಕಾನ ನೋಡು, ಅವಳು ಎಷ್ಟು ಕಪ್ಪಾಗಿದ್ದಾಳೆ. ಅವಳು ಹೋಗಿ ಅಡುಗೆ ಮಾಡಿದ್ರು ಆ ಬಿಸಿ ಅವಳ ಮುಖಕ್ಕೆ ತಗಲಿದ್ರು ಕೂಡ ಅವಳ ಮುಖ ಏನೋ ಇನ್ನೂ ಕಪ್ಪಾಗಲ್ಲ ಅಲ್ವಾ? ಆದರೆ ನಾನು ಹೋಗಿ ಅಡುಗೆ ಮಾಡಿದ್ರೆ ನನ್ನ ಮುಖ ಕಪ್ಪಾಗುತ್ತೆ. ಫ್ಯೂಚರಲ್ಲಿ ಹೀರೋಯಿನ್ ಆಗೋಳು ನಾನು. ಅದಕ್ಕೆ ನನ್ನಿಂದೆಲ್ಲ ಅಡುಗೆ ಮಾಡೋಕ್ಕಾಗಲ್ಲಮ್ಮ. ಪಾಪ ಆ ದಿನ ಕೂಡ ಹಾರಿಕಾನೇ ಅಡುಗೆ ಮಾಡ್ತಾ ಇದ್ಲು. ಹೀಗೆ ಊಟ ಮಾಡಿದ್ಮೇಲೆ ಕಲ್ಯಾಣಿ ಗುಬ್ಬಚ್ಚಿ, ಹಾರಿಕಾ, ಸಾರಿಕಾ ಎಲ್ಲರೂ ಹೋಗಿ ಮಲಗಿ ನಿದ್ದೆ ಮಾಡಿದ್ರು. ಹೀಗಿರುವಾಗ ಮರುದಿನ ಬೆಳಗ್ಗೆನೆ ಹಾರಿಕಾ, ಸಾರಿಕಾ ಇಬ್ರು ಕೂಡ ನಿದ್ದೆಯಿಂದ ಎದ್ರು. ಹಾರಿಕಾ ಯಾವಾಗಲೂ ಬೆಳಿಗ್ಗೆ ಅಡುಗೆ ಮನೆಗೆ ಹೋಗಿ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲದರಲ್ಲೂ ಕೂಡ ಅವಳ ತಾಯಿಗೆ ಎಲ್ಲ ಥರದ ಸಹಾಯಗಳನ್ನು ಮಾಡ್ತಾ ಇದ್ಲು. ಆಮೇಲೆ ಅವಳು ಹೋಗಿ ತಯಾರಾಗ್ತಾ ಇದ್ಲು. ಆದರೆ ಸಾರಿಕಾ ಮಾತ್ರ ಬೆಳಿಗ್ಗೆ ಬೇಗ ಎದ್ರು ಕೂಡ
ಅವಳು ಅವಳ ಅಂದದ ಮೇಲೇನೆ ಧ್ಯಾಸನ ಇಟ್ಕೊಳ್ತಾ ಇದ್ಲು. ಸ್ನಾನ ಮಾಡಿ ಬಂದು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕೊಳ್ಳೋದು, ಆಮೇಲೆ ಮೇಕಪ್ ಹಾಕೊಳ್ಳೋದು, ಈ ರೀತಿ 2 ಗಂಟೆ ಸಮಯ ಅವಳು ಮೇಕಪ್ಪಲ್ಲೇ ಕಳೀತಾ ಇದ್ಲು. ಆಮೇಲೆ ಅಕ್ಕ ತಂಗಿ ಇಬ್ರು ಕೂಡ ಮನೆಯಿಂದ ಹೊರಟು ಸ್ಕೂಲಿಗೆ ಹೋಗ್ತಾ ಇದ್ರು. ಸ್ವಲ್ಪ ದೂರ ಹೋದ್ಮೇಲೆ ಸಾರಿಕಾ ಅವಳ ಸ್ಕೂಲ್ ಬ್ಯಾಗನ್ನು ಹಾರಿಕಳ ಹತ್ರ ಕೊಡ್ತಾ ಇದ್ಲು. ಪಾಪ ಹಾರಿಕಾ ಅವಳ ಬ್ಯಾಗ್ ಜೊತೆ ಅಕ್ಕನ ಬ್ಯಾಗ್ ಕೂಡ ಹೊತ್ಕೊಂಡು ಅವಳು ಸ್ಕೂಲಿಗೆ ಹೋಗ್ತಾ ಇದ್ಲು. ಏನಕ್ಕ ಇದು 2 ಬ್ಯಾಗನ್ನ ಕೂಡ ನನ್ನನ್ನು ಯಾಕಕ್ಕ ಹೊತ್ಕೊಂಡು ಬರೋಕ್ಕೆ ಹೇಳ್ತಾ ಇದೀಯಾ? ಅರೆ, ನಾನು ಎಷ್ಟು ಬಿಳಿಯಾಗಿದ್ದೀನಿ, ಅದು ಅಲ್ಲದೆ ನೋಡೋಕ್ಕೆ ಎಷ್ಟು ಅಂದವಾಗಿದ್ದೀನಿ. ಇಷ್ಟು ಅಂದವಾದ ಹುಡುಗಿ ಈ ರೀತಿ ಸ್ಕೂಲ್ ಬ್ಯಾಗ್ನ ಹೊತ್ಕೊಂಡು ಹೋಗೋದು ನೋಡೋಕ್ಕೆ ಏನಾದರೂ ಸ್ವಲ್ಪನಾದರೂ ಚೆನ್ನಾಗಿರುತ್ತಾ? ಅದಕ್ಕೆ ನೀನಂತೂ ಕಪ್ಪಾಗಿದ್ಯಾ. ಈ ರೀತಿ ಹೊತ್ಕೊಂಡು ಹೋಗೋದ್ರಲ್ಲಿ ನಿನಗೆ ಯಾವುದೇ ನಷ್ಟನೇ ಇಲ್ಲ. ಅದಕ್ಕೆ ಬಾಯಿ ಮುಚ್ಕೊಂಡು ಸ್ಕೂಲ್ ತನಕ ಬ್ಯಾಗ್ನ ಹೊತ್ಕೊಂಡು ಬಂದು ಕೊಡು. ಹೀಗೆ ಸಾರಿಕಾ ಗುಬ್ಬಚ್ಚಿ ಅವಳ ಬ್ಯಾಗನ್ನು ಹಾರಿಕಳ ಹತ್ರನೇ ಹೊತ್ಕೊಂಡು ಬರೋಕ್ಕೆ ಹೇಳ್ತಾ ಇದ್ಲು. ಹೀಗೇನೆ ದಿನಗಳು ಹೋಗ್ತಾ ಇತ್ತು. ಮಳೆಗಾಲನೂ ಶುರುವಾಯಿತು. ಊರಲ್ಲಿ ಭಯಂಕರವಾಗಿ ಮಳೆನೂ ಸುರಿತಿತ್ತು. ಮಳೆ ತುಂಬ ಬರೋದ್ರಿಂದ ಸ್ಕೂಲ್ಗೂ ಕೂಡ ರಜೆನ ಕೊಟ್ಟಿದ್ರು. ಆದರೆ ಕಲ್ಯಾಣಿ ಗುಬ್ಬಚ್ಚಿಯಿಂದ ಹೊರಗಡೆ ಹೋಗಿ ಸಿಹಿ ವ್ಯಾಪಾರ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಅವಳಿಗೆ ಯಾವುದೇ ಹಣನೂ ಬರ್ತಿರ್ಲಿಲ್ಲ. ಹೇಗೋ ನಿಮ್ಮಿಬ್ರಿಗೂ ಶಾಲೆಗೆ ರಜೆ ತಾನೆ, ಆದ್ದರಿಂದ ತಿಂಡಿ ಮಾಡೋದ್ರಲ್ಲಿ ನನಗೆ ಇಬ್ಬರು ಸ್ವಲ್ಪ ಸಹಾಯ ಮಾಡಿ. ನಾವು ಎಲ್ಲರೂ ಸೇರಿ ಹೊರಗಡೆ ಹೋಗಿ ತಿಂಡಿ ವ್ಯಾಪಾರ ಮಾಡಿ ಆಮೇಲೆ ಮನೆಗೆ ಬರ್ಬೋದು, ಸರಿನಾ ಮಕ್ಕಳೇ? ಅರೆ, ಅದು ಹೇಗಮ್ಮ ಸಾಧ್ಯ? ಮುಖಕ್ಕೆ ನಾನು ಮೇಕಪ್ ಹಾಕ್ಕೊಂಡಿದ್ದೀನಿ. ಇವಾಗ ಮಳೆಯಲ್ಲಿ ಹೊರಗಡೆ ಹೋದರೆ ನನ್ನ ಮೇಕಪ್ ಎಲ್ಲ ಹಾಳಾಗೋಗಲ್ವಾ? ಅದು ನನಗೆ ಸ್ವಲ್ಪನೂ ಇಷ್ಟನೇ ಆಗಲ್ಲಮ್ಮ. ಇವತ್ತು ಒಂದಿನ ನನಗೆ ಸಹಾಯ ಮಾಡಿ ಮಕ್ಕಳೇ. ನಾನು ಹೊರಗಡೆ ಹೋಗಿ ವ್ಯಾಪಾರ ಮಾಡಿಲ್ಲ ಅಂದರೆ ನಮಗೆ ಹಣ ಸಿಗಲ್ಲ ಅಲ್ವಾ? ಹಾಗೆ ಕಲ್ಯಾಣಿ ಗುಬ್ಬಚ್ಚಿ ತುಂಬ ರಿಕ್ವೆಸ್ಟ್ ಮಾಡಿದ್ರಿಂದ ಸಾರಿಕಾನು ಅದಕ್ಕೆ ಸರಿ ಅಂತ ಒಪ್ಕೊಂಡ್ಲು. ಹೀಗೆ ಹಾರಿಕಾ ಸಾರಿಕಾ ಇಬ್ರು ಅವರ ತಾಯಿಯ ಜೊತೆನೆ ಹೋಗಿ ಊರೊಳಗಡೆ ತಿಂಡಿ ವ್ಯಾಪಾರ ಮಾಡ್ತಾ ಇದ್ರು. ಹೀಗೆ ಮನೆ ಮನೆಗೂ ಹೋಗಿ ಅವ್ರ ಊರಲ್ಲಿ ವ್ಯಾಪಾರನ ಎಲ್ಲ ಮಾಡ್ತಾ ಇದ್ರು. ಹಾಗೆ ಅವ್ರ ಊರಲ್ಲಿ ವ್ಯಾಪಾರ ಮುಗಿದ ಮೇಲೆ ಅವರು ಎಲ್ಲರೂ ಸೇರಿ ಪಕ್ಕದೂರಿಗೆ ಹೊರಟ್ರು. ದಾರಿಯಲ್ಲಿ ಮಳೆ ಸುರಿಯಕ್ಕೆ ಶುರುವಾಯಿತು. ಸಾಧಾರಣವಾಗಿ ಸ್ಟಾರ್ಟ್ ಆದ ಮಳೆ ಹೋಗ್ತಾ ಹೋಗ್ತಾ ತುಂಬ ಜೋರಾಗ್ತಾನೆ ಇತ್ತು. ಅಯ್ಯೋ, ನಾವು ನಮ್ಮ ಊರೊಳಗಡೆ ಇದ್ದಿರಬೇಕೋ ಏನೋ, ಮಳೆ ಬೇರೆ ಜೋರಾಗಿ ಸುರಿತಾ ಇದೆ. ಹೀಗೇನೆ ಮಳೆ ಬರ್ತಾ ಇದ್ರೆ ನಮ್ಮೂರಿಗೂ ಪಕ್ಕದೂರಿಗೂ ಇರೋ ಅಣೆಕಟ್ಟು ಒಡೆದು ಹೋಗುತ್ತೆ. ಆಮೇಲೆ ನಮ್ಮಿಂದ ಊರೊಳಗಡೆ ಹೋಗೋಕ್ಕಾಗಲ್ಲ. ಸರಿ ಬನ್ನಿ, ಇವಾಗಲೇ ನಾವು ನಮ್ಮ ಊರಿಗೆ ಹೋಗ್ಬಿಡೋಣ. ಹಾಗೆ ಕಲ್ಯಾಣಿ ಗುಬ್ಬಚ್ಚಿ ಅವಳ ಇಬ್ಬರು ಹೆಣ್ಮಕ್ಳನ್ನ ಕರ್ಕೊಂಡು ಪಕ್ಕದೂರಿಂದ ಅವರ ಊರಿಗೆ ನಡ್ಕೊಂಡು ಹೋಗ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ನದಿ ಅಣೆಕಟ್ಟು ಹೊಡೆದು ಹೋಯಿತು. ಆದ್ದರಿಂದ ನೀರೆಲ್ಲನೂ ಊರೊಳಗಡೆ ಬರ್ತಾ ಇತ್ತು. ಮಳೆ ಜೋರಾಗ್ತಾ ಇರೋದ್ರಿಂದ ನೀರಿನ ವೇಗ ಕೂಡ ತುಂಬ ಜಾಸ್ತಿ ಆಗ್ತಾ ಇತ್ತು. ಹೀಗಿರುವಾಗ ಸಾರಿಕಾ, ಹಾರಿಕಾ, ಕಲ್ಯಾಣಿ 3 ಜನ ಕೂಡ ಏನು ಮಾಡೋದು ಅಂತ ಅರ್ಥ ಆಗದೆ ಆ ಊರಲ್ಲಿರುವ ಒಂದು ದೊಡ್ಡ ಮರದ ಕೆಳಗಡೆ ಹೋಗಿ ಎಲ್ಲರೂ ನಿಂತ್ಕೊಂಡ್ರು. ನೀರಿನ ವೇಗ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಹಾಗೆ ಸ್ಪೀಡಾಗಿ ಹೋಗ್ತಾ ಇದ್ದ ನೀರಲ್ಲಿ ಇದ್ದಕ್ಕಿದ್ದಂತೆ ಸಾರಿಕಾ ಕಾಲ್ಜಾರಿ ಕೆಳಗಡೆ ಬಿದ್ದು ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ಲು. ಅದನ್ನು ನೋಡ್ತಾ ಇದ್ದ ಕಲ್ಯಾಣಿ ಗುಬ್ಬಚ್ಚಿ ತುಂಬಾನು ಹೆದರ್ತಾ ಇದ್ಲು. ಅಯ್ಯಯ್ಯೋ, ನನ್ನ ಮಗಳು ನೀರಲ್ಲಿ ಬಿದ್ದು ಹೋಗ್ತಾ ಇದ್ದಾಳೆ, ಯಾರಾದರೂ ಕಾಪಾಡಿ, ದಯವಿಟ್ಟು ಹೊಡ್ಕೊಂಡು ಹೋಗೋ ಮಗಳನ್ನ ಕಾಪಾಡಿ. ಹಾಗಂತ ಕಲ್ಯಾಣಿ ಗುಬ್ಬಚ್ಚಿ ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಆವಾಗ ನೀರಲ್ಲಿ ಹೊಡ್ಕೊಂಡು ಹೋಗುವ ಸಾರಿಕಾ ಕೂಡ ಜೋರಾಗಿ ಕಿಚ್ಚಾಡಿದ್ಲು. ಕಾಪಾಡಿ, ಯಾರಾದರೂ ಕಾಪಾಡಿ, ದಯವಿಟ್ಟು ಯಾರಾದರೂ ನನ್ನನ್ನು ಕಾಪಾಡಿ. ಆವಾಗ ಹಾರಿಕಾ ಗುಬ್ಬಚ್ಚಿ ನೀರಲ್ಲಿ ಧುಮುಕಿದ್ಲು. ಅದನ್ನು ನೋಡಿ ಕಲ್ಯಾಣಿಗೆ ಏನು ಹೇಳಬೇಕು ಅಂತಾನೆ ಅರ್ಥ ಆಗಲಿಲ್ಲ. ಆವಾಗ ಹಾರಿಕಾ ಗುಬ್ಬಚ್ಚಿ ಹೇಗೋ ಕಷ್ಟಪಟ್ಟು ಆ ನೀರಲ್ಲಿ ಈಜು ಹೊಡ್ಕೊಂಡೇ ಸಾರಿಕಾ ಗುಬ್ಬಚ್ಚಿಯ ಹತ್ತಿರ ಹೋದ್ಲು. ಆಮೇಲೆ ಸಾರಿಕಾನ ಅವಳ ಭುಜದ ಮೇಲೆ ಕೂರಿಸ್ಕೊಂಡು ಹೇಗೋ ಕಷ್ಟಪಟ್ಟು ಈಜು ಹೊಡ್ಕೊಂಡು ಅವಳನ್ನು ತೀರಕ್ಕೆ ಕರ್ಕೊಂಡು ಬಂದ್ಲು. ಸಾರಿಕಾ, ಇವಾಗ ಹೇಗಿದ್ಯಮ್ಮ? ಪಾಪ ಹಾರಿಕಾ, ಅವಳ ಪ್ರಾಣನ ಒತ್ತೆ ಇಟ್ಟು ನಿನ್ನನ್ನು ಮಾತ್ರ ಅವಳು ಕಾಪಾಡಿಲ್ಲ ಅಂದರೆ ನಿನ್ನ ಗತಿ ಏನಾಗ್ತಿತ್ತೋ ಏನೋ. ಹಾಗೆ ಕಲ್ಯಾಣಿ ಗುಬ್ಬಚ್ಚಿ ಹೇಳಿದ್ರಿಂದ ಸಾರಿಕಾ ಗುಬ್ಬಚ್ಚಿಗೆ ಬುದ್ಧಿ ಬಂತು. ತಕ್ಷಣ ಸಾರಿಕಾ ಹೋಗಿ ಹಾರಿಕಳ ಹತ್ರ ಕ್ಷಮಾಪಣೆ ಕೇಳಿದ್ಲು. ನೀನು ಕಪ್ಪಾಗಿದ್ಯಾ, ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಎಷ್ಟೋ ಸಲ ಹೇಳಿ ಹೇಳಿ ನಿನಗೆ ನಾನು ಸುಮಾರು ಹಿಂಸೆಗಳನ್ನು ಕೊಟ್ಟಿದ್ರು ಕೂಡ ಇವತ್ತು ನೀನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳದೆ ನಿನ್ನ ಪ್ರಾಣನ ಒತ್ತೆ ಇಟ್ಟು ನನ್ನ ಪ್ರಾಣನ ಕಾಪಾಡಿದೀಯ. ಈ ಋಣನ ನಾನು ಹೇಗೆ ಯಾವಾಗ ತೀರಿಸ್ತೀನಿ ಅಂತ ಕೂಡ ನನಗೆ ಗೊತ್ತಿಲ್ಲ ಹಾರಿಕಾ. ಹಾಗೆ ಅವರೆಲ್ಲರೂ ಸಂತೋಷವಾಗಿ ಮನೆಗೆ ಹೋದರು. ಸಾರಿಕಳ ಹತ್ರ ಸುಮಾರು ಬದಲಾವಣೆಗಳು ಬಂದಿತ್ತು. ಆ ದಿನದಿಂದ ಸಾರಿಕಾ ಹಾರಿಕಾಗೆ ಯಾವುದೇ ಹಿಂಸೆಗಳನ್ನು ಕೊಡಲಿಲ್ಲ. ಅದು ಅಲ್ಲದೆ ಅಂದದ ಮೇಲೆ ಅವಳಿಗಿದ್ದ ಆಸೆನೂ ಹೋಗ್ಬಿಡ್ತು.
ಅವಳು ಕೂಡ ಹಾರಿಕಾ ಜೊತೆ ಕೂತ್ಕೊಂಡು ತುಂಬಾ ಚೆನ್ನಾಗಿ ಓದ್ಕೊಳ್ಳಕ್ಕೆ ಶುರು ಮಾಡಿದ್ಲು. ಸಂದೀಪ್ಗಾಗಿ ಕಲ್ಯಾಣಿ ಗುಬ್ಬಚ್ಚಿ ಇಬ್ರು ಕೂಡ ಗಂಡ ಹೆಂಡತಿ. ಅವರಿಬ್ರಿಗೆ 2 ಹೆಣ್ಮಕ್ಳು ಇದ್ರು. ಅದರಲ್ಲಿ ದೊಡ್ಡವಳ ಹೆಸರು ಸಾರಿಕಾ, ಚಿಕ್ಕವಳ ಹೆಸರು ಹಾರಿಕಾ. ಹಾರಿಕಾ ಸಾರಿಕಾನ ಕಲ್ಯಾಣಿ ಗುಬ್ಬಚ್ಚಿ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು. ಕಲ್ಯಾಣಿ ಗುಬ್ಬಚ್ಚಿ ಮನೆಯಲ್ಲೇ ಉಪ್ಪಿನಕಾಯಿಗಳನ್ನ ತಯಾರು ಮಾಡಿ ಆ ಉಪ್ಪಿನಕಾಯಿಗಳನ್ನ ಮಾರಿ ಅವಳಿಂದ ಆದಷ್ಟು ಸ್ವಲ್ಪ ಹಣನ ಸಂಪಾದನೆ ಮಾಡ್ತಾ ಇದ್ಲು. ಸಂದೀಪ್ಗಾಗಿ ಆ ಊರಿನ ಜಮೀನ್ದಾರರ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ. ಹಾಗೆ ಅವನು ಕೂಡ ಸ್ವಲ್ಪ ಹಣನ ಸಂಪಾದನೆ ಮಾಡ್ತಿದ್ದ. ಹೀಗೆ ಸಂದೀಪ್ಗಾಗಿ ಹಾಗೂ ಕಲ್ಯಾಣಿ ಗುಬ್ಬಚ್ಚಿ ಸಂಪಾದನೆ ಮಾಡಿದ ಹಣದಲ್ಲಿ ಮಕ್ಕಳನ್ನ ಓದಿಸ್ಬೇಕು ಅಂತ ಕನಸು ಕಾಣ್ತಾ ಇದ್ರು. ಅವರು ಅಂದ್ಕೊಂಡ ಹಾಗೇನೆ ಸಾರಿಕಾ ಹಾರಿಕಾನ ಅವರು ಸ್ಕೂಲ್ಗೂ ಸೇರಿಸಿದ್ರು. ಆ ಊರಿನಲ್ಲಿ ಒಂದು ದೊಡ್ಡ ಸ್ಕೂಲ್ ಇತ್ತು. ಆ ಸ್ಕೂಲಿನಲ್ಲಿ ಇಲ್ಲಿವರೆಗೂ ಶ್ರೀಮಂತ ಕುಟುಂಬದ ಮಕ್ಕಳು ಮಾತ್ರನೇ ಓದ್ಕೊಳ್ತಾ ಇದ್ರು. ಆ ಊರಿನ ಜಮೀನ್ದಾರರಾದ ಹದ್ದು ನಡೆಸ್ತಾ ಇದ್ದ ಸ್ಕೂಲೇ ಅದು. ಇವಾಗ ಹಾರಿಕಾ ಸಾರಿಕಾ ಇಬ್ರಿಗೂ ಅಲ್ಲಿ ಸೀಟ್ ಸಿಕ್ಕಿತ್ತು. ಆ ಸ್ಕೂಲಲ್ಲಿ ಓದೋ ಮಕ್ಕಳಲ್ಲೇ ತುಂಬಾ ಬಡ ಮಕ್ಕಳು ಅಂದ್ರೆ ಅದು ಸಾರಿಕಾ ಹಾರಿಕಾನೇ. ಆದ್ರಿಂದಾನೇ ಸ್ಕೂಲಲ್ಲಿರುವ ಮಕ್ಕಳು, ಸ್ಕೂಲಲ್ಲಿರುವ ಟೀಚರ್ಸ್ ಎಲ್ರೂ ಕೂಡ ಸಾರಿಕಾ ಹಾರಿಕಾನ ತುಂಬಾನು ಕೀಳಾಗಿ ನಡೆಸ್ತಾ ಇದ್ರು. ಮಕ್ಕಳೇ, ನೀವಿಬ್ರು ಹೇಗೆ ಓದ್ತಾ ಇದ್ದೀರಾ? ನೀವು ಚೆನ್ನಾಗಿ ಓದ್ತಾ ಇದ್ದೀರಾ ಅಲ್ವಾ? ಹಾ ಅಮ್ಮ, ನಾನು ಚೆನ್ನಾಗಿ ಓದ್ತಾ ಇದ್ದೀನಿ. ಹೌದಮ್ಮ, ನಾನು ಕೂಡ ಚೆನ್ನಾಗಿ ಓದ್ತಾ ಇದ್ದೀನಿ. ನಿಮ್ಮ ಅಪ್ಪ ಅಮ್ಮ ಪಡುವ ಕಷ್ಟನ ನೆನಪಲ್ಲಿಟ್ಕೊಂಡು ಚೆನ್ನಾಗಿ ಓದಬೇಕು. ಸ್ಕೂಲಲ್ಲಿ ಯಾವುದೋ ಸಮಸ್ಯೆಗಳು ಇಲ್ಲ ಅಲ್ವಾ? ಸ್ಕೂಲಲ್ಲಿ ಯಾವುದೂ ಸಮಸ್ಯೆ ಇಲ್ಲಮ್ಮ, ಆದರೆ ಸ್ಕೂಲಿಗೆ ಹೋಗೋದು ಮಾತ್ರನೇ ನಮಗೆ ಸಮಸ್ಯೆ. ಅಲ್ಲಿರೋ ಮಕ್ಕಳು ಎಲ್ಲರೂ ಕೂಡ ನಮ್ಮನ್ನು ತುಂಬ ಕೀಳಾಗಿ ನಡೆಸ್ತಾ ಇದ್ದಾರೆ ಅಮ್ಮ. ಆ ಸ್ಕೂಲಲ್ಲಿ ಓದ್ತಾ ಇರೋದೆಲ್ಲನೂ ಶ್ರೀಮಂತ ಮಕ್ಕಳು ಅಲ್ವಾ? ನಾನು ನಿಮ್ಮಪ್ಪ ತುಂಬಾ ಕಷ್ಟಪಟ್ಟು ಹಣ ಕೊಡಿಟ್ಟು ಆ ಹಣದಲ್ಲಿ ನಿಮ್ಮನ್ನು ಸ್ಕೂಲಿಗೆ ಸೇರಿಸಿ ಚೆನ್ನಾಗಿ ಓದಬೇಕು ಅಂತ ಅಂದ್ಕೊಂಡಿದ್ದೀವಿ. ಶ್ರೀಮಂತರ ಮಕ್ಕಳು ಯಾವಾಗಲೂ ಹಾಗೇನೆ. ಅವ್ರ ಹತ್ರ ನಾವು ಸ್ವಲ್ಪ ದೂರದಿಂದಾನೇ ಇದ್ದು ನಡ್ಕೊಳ್ಬೇಕು. ಅವ್ರ ಹತ್ರ ಜಗಳ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ಏನೇ ಹೇಳಿದ್ರು ಅದನ್ನು ಕಿವಿಯಲ್ಲಿ ಹಾಕ್ಕೊಳ್ಬಾರ್ದು. ನೀವು ಹೋಗಿರೋದು ಚೆನ್ನಾಗಿ ಓದ್ಕೊಳ್ಳೋಕ್ಕೆ. ಆದ್ದರಿಂದ ಯಾವಾಗಲೂ ಪಾಠ ಹೇಳಿಕೊಡುವಾಗ ಗಮನ ಇಟ್ಟು ಪಾಠ ಕೇಳಿ. ಹಾಗೆ ಕಲ್ಯಾಣಿ ಗುಬ್ಬಚ್ಚಿ ಮಕ್ಕಳಿಗೆ ಒಳ್ಳೆಯದು ಕೆಟ್ಟದು ಹೇಳಿಕೊಡ್ತಾ ಇದ್ಲು. ಹಾಗೆ ಮಕ್ಕಳಿಬ್ರು ಪ್ರತಿದಿನ ಶಾಲೆಗೆ ಹೋಗ್ತಾ ಇದ್ರು. ಎಲ್ಲ ಶ್ರೀಮಂತ ಮಕ್ಕಳಿಗಿಂತ ಅವರೇ ಚೆನ್ನಾಗಿ ಓದ್ಕೊಳ್ತಾ ಇದ್ರು. ಅದೇ ಊರಿನಲ್ಲಿ ಜಮೀನ್ದಾರನ ಮಗನಾದ ರಾಮು ಹದ್ದು ಓದ್ತಾ ಇದ್ದ. ಅದೇ ರೀತಿ ವೀರುಕಾಗೆಯ ಮಗನಾದ ರಂಗ ಕಾಗೆನೂ ಅಲ್ಲಿ ಓದ್ತಾ ಇದ್ದ. ಹಾಗೆ ರಂಗ ಹಾಗೂ ರಾಮು ಇಬ್ರು ಸೇರಿ ಪಾಪ ಅವರಿಬ್ರನ್ನ ತುಂಬಾನೇ ಹಿಂಸಿಸ್ತಾ ಇದ್ರು. ಒಂದಿನ ಕ್ಲಾಸ್ ರೂಮಲ್ಲಿ ಜೆಸ್ಸಿ ಗಿಳಿ ಟೀಚರ್ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾ ಇದ್ರು. ಮಕ್ಕಳೆಲ್ಲರೂ ಆ ಪಾಠನ ಗಮನ ಇಟ್ಟು ಕೇಳ್ತಾ ಇದ್ರು. ಹೀಗಿರುವಾಗ ಅವರು ಗಣೇಶ ಚತುರ್ಥಿ ಹಬ್ಬದ ಬಗ್ಗೆ ಮಕ್ಕಳಿಗೆ ಹೇಳ್ತಿದ್ರು. ಇವಾಗ ಅರ್ಥ ಆಯ್ತಾ ಗಣೇಶ ಚತುರ್ಥಿ ಹಬ್ಬ ಯಾಕೆ ಮಾಡ್ತಾರೆ ಅಂತ? ನಿಮ್ಮ ಮುಖ ನೋಡಿದ್ರೇ ಅರ್ಥ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಸರಿ, ಇವಾಗ ಒಬ್ಬೊಬ್ಬರಾಗಿ ಎದ್ದು ನಿಂತು ನಿಮ್ಮನೇಲಿ ಗಣೇಶ ಚತುರ್ಥಿ ಹಬ್ಬನ ಹೇಗೆ ಮಾಡ್ತೀರಾ ಅನ್ನೋದನ್ನ ಹೇಳಿ. ಹಾಗೆ ಜೆಸ್ಸಿ ಗಿಳಿ ಟೀಚರ್ ಕೇಳಿದ್ರಿಂದ ಮಕ್ಕಳೆಲ್ಲರೂ ಒಬ್ಬೊಬ್ಬರಾಗಿ ಎದ್ದು ನಿಂತ್ಕೊಂಡು ಅವ್ರ ಮನೆಯಲ್ಲಿ ಗಣೇಶ ಚತುರ್ಥಿ ಹಬ್ಬನ ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಹೀಗಿರುವಾಗ ವೀರುಕಾಗೆಯ ಮಗನಾದ ರಂಗಕಾಗೆ ಎದ್ದು ನಿಂತು ಈ ರೀತಿ ಹೇಳ್ದ. ಟೀಚರ್, ನಾವು ಗಣೇಶ ಚತುರ್ಥಿ ಹಬ್ಬನ ತುಂಬ ಚೆನ್ನಾಗಿ ನಡೆಸ್ತೀವಿ ಟೀಚರ್. ಆದರೆ ನಾವು ಮಣ್ಣಿನ ವಿಗ್ರಹನ ಪ್ರತಿ ವರ್ಷ ತಗೊಂಡು ಬರಲ್ಲ. ಯಾಕಂದರೆ ನಮ್ಮ ಮನೇಲಿ ಬೆಳ್ಳಿ ವಿಗ್ರಹ ಇದೆ. ಆ ಬೆಳ್ಳಿ ವಿಗ್ರಹಕ್ಕೇನೆ ನಾವು ಪೂಜೆ ಮಾಡೋದು. ನಮ್ಮಮ್ಮ ಹಲವು ಥರದ ತಿಂಡಿಗಳನ್ನು ಮಾಡ್ತಾರೆ. ನಮ್ಮೂರಲ್ಲೇ ನಮ್ಮ ಥರ ಯಾರು ಕೂಡ ಗ್ರ್ಯಾಂಡಾಗಿ ಹಬ್ಬ ಸೆಲೆಬ್ರೇಟ್ ಮಾಡಲ್ಲ. ಆವಾಗ ರಾಜು ಹದ್ದು ಎದ್ದು ನಿಂತು ಈ ರೀತಿ ಹೇಳ್ದ. ಲೋ ರಂಗ, ನಮ್ಮ ಮನೆಗೆ ಬಂದು ನಾವು ಪೂಜೆ ಮಾಡೋದು ಹೇಗೆ ಅನ್ನೋದು ನೀನು ನೋಡಿಲ್ಲ ಅಂತ ಕಾಣಿಸ್ತಿದೆ. ಅದಕ್ಕೆ ನೀವೇ ಚೆನ್ನಾಗಿ ಮಾಡೋದು ಅಂತ ಹೇಳ್ತಾ ಇದೀಯಾ. ಆದರೆ ನಮ್ಮ ಮನೆಗೆ ಬಂದು ನೋಡು, ಎಲ್ರಿಗಿಂತ ತುಂಬ ಚೆನ್ನಾಗಿ ಮಾಡೋದು ನಾವು ಅನ್ನೋದು ಅರ್ಥ ಆಗುತ್ತೆ. ಹಾಗೆ ರಾಜು ರಂಗ ಇಬ್ರು ಎದ್ದು ನಿಂತ್ಕೊಂಡು ಅವ್ರ ಮನೆಯಲ್ಲಿ ಪೂಜೆ ಹೇಗೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಆವಾಗ ಜೆಸ್ಸಿ ಗಿಳಿ ಟೀಚರ್ ಹಾರಿಕಾ ಸಾರಿಕಾನ ನೋಡಿ ನಿಮ್ಮನೇಲಿ ಹಬ್ಬ ಹೇಗೆ ಆಚರಣೆ ಮಾಡ್ತೀರಾ ಅಂತ ಅವರಿಬ್ಬರನ್ನ ಕೇಳಿದ್ರು. ನಾವು ಇಲ್ಲಿವರೆಗೂ ಹಬ್ಬ ಆಚರಣೆ ಮಾಡಿದ್ದೇ ಇಲ್ಲ ಟೀಚರ್. ನಮ್ಮಮ್ಮ ಅರಿಶಿಣದಿಂದ ಒಂದು ಮುದ್ದೆ ಮಾಡಿ ಇಡ್ತಾರೆ. ಅದನ್ನೇ ಗಣೇಶ ಅಂತ ನಮ್ಮ ಹತ್ರ ಹೇಳ್ತಾರೆ. ಆ ಗಣೇಶನಿಗೆನೆ ನಾವೆಲ್ಲರೂ ಸೇರಿ ಪೂಜೆ ಮಾಡೋದು. ಹಾಗೇನೆ ಸ್ವಲ್ಪ ಬೇಳೆಗಳನ್ನು ಬೇಯಿಸಿ ಕೊಡ್ತಾರೆ. ಅದನ್ನೇ ಪ್ರಸಾದ ಅಂತ ನಾವು ತಿಂತೀವಿ. ಹಾಗೆ ಸಾರಿಕಾ ಗುಬ್ಬಚ್ಚಿ ಹೇಳಿದ್ದನ್ನ ಕೇಳಿ ಅಲ್ಲಿದ್ದ ಶ್ರೀಮಂತ ಮನೆಯ ಮಕ್ಕಳು ಎಲ್ಲರೂ ಕೂಡ ಜೋರಾಗಿ ನಗಾಡಿದ್ರು. ಈ ಪ್ರಪಂಚದಲ್ಲಿ ನಿಮ್ಮ ಥರ ಯಾರೂ ಪೂಜೆ ಮಾಡಲ್ಲ. ಹೀಗೆ ಗಣೇಶನಿಗೆ ಪೂಜೆ ಮಾಡೋದ್ಕಿಂತ
ನೀವೆಲ್ಲರೂ ಸುಮ್ಮನೆ ಇರ್ಬೋದಲ್ವಾ? ಯಾಕೆ ಈ ರೀತಿ ಎಲ್ಲ ಪೂಜೆ ಮಾಡ್ಬೇಕು ಹೇಳಿ? ಹೇ ರಂಗ, ಏನು ಮಾತಿದೆಯಲ್ಲ? ನಿಮ್ಮ ಹತ್ರ ಇದೆ, ನೀವು ಆ ರೀತಿ ಪೂಜೆ ಮಾಡ್ತೀರಾ? ಅವ್ರ ಹತ್ರ ಇಲ್ಲ, ಆದ್ರಿಂದ ಅವ್ರು ಆ ರೀತಿ ಪೂಜೆ ಮಾಡ್ತಾರೆ. ಭಕ್ತಿ ಇದ್ರೆ ಸಾಕು ಗಣೇಶನಿಗೆ ಪೂಜೆ ಮಾಡೋಕ್ಕೆ. ಈ ರೀತಿ ಹಣ ಇರಬೇಕನ್ನೋ ಅವಶ್ಯಕತೆ ಇಲ್ಲ. ಹಾಗೆ ಜೆಸ್ಸಿಗಿಳಿ ಟೀಚರ್ ರಂಗಕ್ಕಾಗಿ ಹತ್ರ ಹೇಳಿದ್ರು. ಹಾಗೆ ಆ ದಿನ ಸ್ಕೂಲ್ನು ಮುಗಿದೋಯ್ತು. ಎಲ್ಲರೂ ಸ್ಕೂಲಿಂದ ಅವ್ರವ್ರ ಮನೆಗೆ ಹೊರಟೋದ್ರು. ಸಾರಿಕಾ ಹಾರಿಕಾ ಇಬ್ರು ಕೂಡ ನಡ್ಕೊಂಡೇ ಮನೆಗೆ ಹೋಗ್ತಾ ಇದ್ರು. ಆವಾಗ ಅವರು ಹಬ್ಬದ ಬಗ್ಗೆನೇ ಮಾತಾಡ್ತಾ ಇದ್ರು. ಹಾಗೆಯೇ ಆ ದಿನ ಕ್ಲಾಸ್ ರೂಮಲ್ಲಿ ಅವ್ರಿಗೆ ನಡೆದ ಅವಮಾನದ ಬಗ್ಗೆ ಯೋಚನೆ ಮಾಡಿ ಇಬ್ರು ಬೇಜಾರು ಮಾಡ್ಕೊಳ್ತಿದ್ರು. ಅಕ್ಕ, ಇಲ್ಲಿವರೆಗೂ ನಾವು ಗಣೇಶ ಚತುರ್ಥಿ ಹಬ್ಬ ಮಾಡಿದ್ದೇ ಇಲ್ಲ. ಸ್ಕೂಲಲ್ಲಿ ಎಲ್ಲರೂ ಎಷ್ಟು ಅವಮಾನ ಮಾಡಿದ್ರು ಅಂತ ನೋಡಿದೆ ಅಲ್ವಾ? ಈ ಸಲ ಹೇಗಾದರೂ ಮಾಡಿ ನಾವು ಗಣೇಶ ಚತುರ್ಥಿ ಹಬ್ಬನ ಆಚರಿಸಲೇಬೇಕು ಅಕ್ಕ. ಹಾಗಂತ ಸಾರಿಕಾ ಗುಬ್ಬಚ್ಚಿ ಹತ್ರ ಹೇಳಿದ್ಲು. ಅದಕ್ಕೆ ಸಾರಿಕಾ ಗುಬ್ಬಚ್ಚಿನೂ ಸರಿ ಅಂತ ಒಪ್ಕೊಂಡ್ಲು. ಹಾಗೆ ಅವರಿಬ್ರು ಮನೆಗೆ ಹೋದ್ರು. ಸ್ಕೂಲಲ್ಲಿ ನಡೆದ ಎಲ್ಲ ವಿಷಯವನ್ನ ತಾಯಿ ಹತ್ರ ಹೇಳಿದ್ರು. ಹಾಗೇನೆ ಈ ಸಲ ಗಣೇಶ ಚತುರ್ಥಿ ಹಬ್ಬನ ಚೆನ್ನಾಗಿ ಮಾಡ್ಬೇಕು ಅಂತಾನೂ ಅವರು ಹೇಳಿದ್ರು. ಅದನ್ನು ಕೇಳಿ ಕಲ್ಯಾಣಿ ಗುಬ್ಬಚ್ಚಿಗೆ ತುಂಬಾನು ಕೋಪ ಬಂತು. ನಾನು ನಿಮ್ಮಪ್ಪ ಇಬ್ರು ಒಂದು ಹೊತ್ತು ಮಾತ್ರ ಊಟ ಮಾಡಿ ಹಣ ತೆಗ್ದಿಟ್ಟು ನಿಮ್ಮಿಬ್ರನ್ನ ಓದಿಸ್ತಾ ಇದ್ದೀವಿ. ನೀವು ಓದೋದನ್ನ ಬಿಟ್ಟು ಉಳಿದ ಮಕ್ಳ ಥರ ನೀವು ಗಣೇಶ ಚತುರ್ಥಿ ಹಬ್ಬ ಮಾಡ್ಬೇಕಂತಿದ್ದೀರಾ? ಗಣೇಶ ಚತುರ್ಥಿ ಹಬ್ಬ ಮಾಡ್ಬೇಕಂದ್ರೆ ಭಕ್ತಿಯಿಂದ ಮಾಡಿದ್ರೆ ಸಾಕು. ಅಮ್ಮ, ನಾವೇನು ಅವ್ರ ಥರ ಮಾಡ್ಬೇಕಂತ ಅಂದ್ಕೊಳ್ತಿಲ್ಲ. ಹಣ ಖರ್ಚಾಗದೆ ನಮ್ಮಿಂದ ಹಬ್ಬ ಆಚರಿಸೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಬೇಕಾದ್ರೆ ನೋಡು ನಾವೇನು ಮಾಡ್ತೀವಿ ಅಂತ. ಹಾಗಂತ ಸಾರಿಕಾ ಅವಳ ತಾಯಿ ಹತ್ರ ಹೇಳಿದ್ಲು. ಹಬ್ಬ ಹತ್ರ ಬರ್ತಾ ಇತ್ತು. ಸಾರಿಕಾ ಹಾರಿಕಾ ಇಬ್ರು ಕೂಡ ಅವ್ರ ಹತ್ರ ಇದ್ದ ಒಂದು ಹುಂಡಿನ ಹೊಡೆದಾಕಿದ್ರು. ಆ ಹುಂಡಿಯಲ್ಲಿ ಇದ್ದ ಹಣನ ಇಟ್ಕೊಂಡು ಅವರು ಈ ಸಲ ಹಬ್ಬ ಆಚರಿಸ್ಬೇಕು ಅಂತ ಅಂದ್ಕೊಂಡ್ರು. ಇಲ್ಲಿ ನೋಡು ಹಾರಿಕಾ, ಹಬ್ಬ ಹತ್ರ ಬಂತು. ನಾವು ಹಣ ಕೊಟ್ಟು ಎಲ್ಲ ವಸ್ತುಗಳನ್ನ ತಗೊಳಕ್ಕಾಗಲ್ಲ. ಗಣೇಶನಿಗೆ ಇಟ್ಟು ಪೂಜೆ ಮಾಡುವ 21 ಎಲೆಗಳನ್ನ ನಾವು ಹಣ ಕೊಡದೆ ಎಲ್ಲಿಂದಾದ್ರೂ ಹುಡುಕಿ ತಗೊಂಡ್ ಬರ್ಬೇಕು. ಹಾಗೆ ಹಾರಿಕಾ ಗುಬ್ಬಚ್ಚಿ ಸಾರಿಕಾ ಗುಬ್ಬಚ್ಚಿ ಇಬ್ರು ಕೂಡ ಗಣೇಶನಿಗೆ ಅರ್ಪಿಸುವ 21 ಎಲೆಗಳನ್ನ ಸೇಕರಿಸಬೇಕು ಅಂತ ಅಂದ್ಕೊಂಡ್ರು. ಹಾಗೆ ಗಣೇಶನಿಗೆ ಅರ್ಪಿಸುವ ಆ 21 ಎಲೆಗಳು ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಅವರಿಬ್ರು ಕೂಡ ಕಷ್ಟಪಟ್ಟು ಊರಿಡಿ ಹುಡುಕಾಡ್ತಾ ಇದ್ರು. ಹಾಗೆ ಅವರು ಅವ್ರ ಊರಿನಲ್ಲಿ ಮಾತ್ರವಲ್ಲದೆ ಸುತ್ತಮುತ್ತ ಇರುವ ಊರುಗಳಿಗೂ ಹೋಗಿ ಅಲ್ಲಿಂದ ಆ ಎಲೆಗಳನ್ನ ಅವರು ತಗೊಂಡ್ ಬಂದ್ರು. ಹಾಗೆ ತಗೊಂಡ್ ಬಂದ ಎಲೆಗಳನ್ನ ಅವರು ಮನೆಯೊಳಗಡೆ ಇಟ್ರು. ಎಲೆಗಳನ್ನ ತಗೊಂಡ್ ಬಂದಾಯ್ತು. ಹೂಗಳು ನಮ್ಮ ಮನೆ ಹಿಂದ್ಗಡೆ ಇರುವ ತೋಟದಲ್ಲೇ ಇದೆ. ಅದಕ್ಕೆ ತುಂಬ ಕಷ್ಟಪಡಬೇಕಾಗಿರೋ ಅವಶ್ಯಕತೆ ಏನೂ ಇಲ್ಲ. ಇನ್ನು ತಗೊಳ್ಬೇಕಾಗಿದ್ದು ವಿಗ್ರಹ ಮಾತ್ರ. ಬಾ ಅಕ್ಕ, ನಾವು ಸಂತೆಗೆ ಹೋಗೋಣ. ಹಾಗೆ ಸಾರಿಕಾ ಗುಬ್ಬಚ್ಚಿ ಹಾರಿಕಾ ಗುಬ್ಬಚ್ಚಿ ಇಬ್ರು ಕೂಡ ವಿನಾಯಕನ ವಿಗ್ರಹ ತಗೊಳ್ಳೋದಕ್ಕೋಸ್ಕರ ಸಂತೆಗೆ ಹೋದ್ರು. ಅಲ್ಲಿ ಹಲವು ಥರದ ವಿಗ್ರಹಗಳನ್ನ ವ್ಯಾಪಾರ ಮಾಡ್ತಾ ಇದ್ರು. ಅದರಲ್ಲಿ ಒಂದು ವಿಗ್ರಹ ಅವರಿಗೆ ತುಂಬಾನೇ ಇಷ್ಟ ಆಯಿತು. ತಕ್ಷಣ ಅವರಿಬ್ರು ಅಂಗಡಿಗೆ ಹೋಗಿ ಅಲ್ಲಿ ಇದ್ದವ್ರ ಹತ್ರ ಆ ವಿಗ್ರಹದ ಬೆಲೆ ಕೇಳಿದ್ರು. ಈ ಗಣೇಶನ ವಿಗ್ರಹ ನಮಗೆ ತುಂಬಾನೇ ಇಷ್ಟ ಆಗಿದೆ ಅಣ್ಣ, ಈ ವಿಗ್ರಹಕ್ಕೆ ಬೆಲೆ ಎಷ್ಟನ್ನ? ಹಾಗಂತ ಕೇಳಿದ ಪ್ರಶ್ನೆಗೆ ಆ ವ್ಯಕ್ತಿ 1000 ರೂಪಾಯಿ ಅಂತ ಹೇಳ್ದ. ಅದನ್ನು ಕೇಳಿ ಪಾಪ ಹಾರಿಕಾ ಸಾರಿಕಾ ಇಬ್ರು ಕೂಡ ತುಂಬಾನೇ ಶಾಕ್ ಆಗಿ ನೋಡ್ತಾ ಇದ್ರು. ಹಾಗೆ ಅವರು ಬೇರೆ ವಿಗ್ರಹಗಳನ್ನ ನೋಡಿದ್ರು. ಎಲ್ಲ ವಿಗ್ರಹದ ಬೆಲೆನೂ ತುಂಬಾನೇ ಜಾಸ್ತಿ ಇತ್ತು. ಆದ್ರಿಂದ ಅವರು ವಿಗ್ರಹ ತಗೊಳ್ಳದೆ ಮನೆಗೆ ವಾಪಸ್ ಬಂದ್ರು. ನಮ್ಮ ಹತ್ರ ಇರೋ ಹಣದಲ್ಲಿ ವಿಗ್ರಹ ತಗೊಳಕ್ಕಾಗಲ್ಲ. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನಮ್ಮ ಮನೇಲಿರುವ ಗೋಧಿ ಹಿಟ್ಟಿನಲ್ಲಿ ಅರಿಶಿನ ಪುಡಿನ ಮಿಕ್ಸ್ ಮಾಡಿ ಆಮೇಲೆ ಅದೆರಡರಲ್ಲೂ ನಾವು ಗಣೇಶನ ವಿಗ್ರಹ ಮಾಡ್ಬೋದು. ಆದರೆ ಹಾಗೆ ಮಾಡಕ್ಕೆ ನಿಂಗೆ ಬರುತ್ತಾ ಅಕ್ಕ? ಯಾಕೆ ಬರಲ್ಲ? ಚೆನ್ನಾಗಿ ಬರುತ್ತೆ. ಹಾಗೆ ಸಾರಿಕಾ ಗುಬ್ಬಚ್ಚಿ ಗೋಧಿ ಹಿಟ್ಟು ಹಾಗೂ ಅರಿಶಿನ ಹುಡಿ ಎರಡನ್ನೂ ಮಿಕ್ಸ್ ಮಾಡಿ ಆ ಹಿಟ್ಟಿನಲ್ಲಿ ಅಂದವಾದ ಗಣೇಶನ ವಿಗ್ರಹವನ್ನ ಅವಳು ಮಾಡಿದ್ಲು. ಹಾಗೆ ಕಲ್ಯಾಣಿ ಗುಬ್ಬಚ್ಚಿ ಹಾರಿಕಾ ಸಾರಿಕಾ ಮಾಡಿರುವ ಆ ಗಣೇಶನ ವಿಗ್ರಹವನ್ನು ನೋಡಿ ತುಂಬಾ ಸಂತೋಷಪಟ್ಲು. ಅವಳಿಗೆ ಆ ವಿಗ್ರಹ ತುಂಬಾನು ಇಷ್ಟ ಆಯಿತು. ಹೀಗಿರುವಾಗ ಹಾರಿಕಾ ಸಾರಿಕಾ ಇಬ್ರು ಕೂಡ ಅವ್ರ ಹತ್ರ ಇರುವ ಹಣನ ತಗೊಂಡು ಅಂಗಡಿಗೆ ಹೋದ್ರು. ಅವ್ರ ಹತ್ರ ಇರುವ ಹಣದಿಂದ ಅವರು ಲಡ್ಡುಗಳನ್ನ ತಗೊಂಡ್ರು. ಗಣೇಶ ಚತುರ್ಥಿ ಹಬ್ಬನೂ ಬಂತು. ಹಾರಿಕಾ ಸಾರಿಕಾ ಇಬ್ರು ಕಷ್ಟಪಟ್ಟು ಮಾಡಿದ ಆ ಗಣೇಶನ ವಿಗ್ರಹವನ್ನ ತಗೊಂಡು ಬಂದು ಪ್ರತಿಷ್ಠೆ ಮಾಡಿದ್ರು. ಹಾಗೇನೆ ಅವರ ತೋಟದಲ್ಲಿರುವ ಹೂಗಳನ್ನ ತಗೊಂಡು ಬಂದು ಆ ಹೂಗಳಿಂದ ಗಣೇಶನಿಗೂ ಹಾಗೆ ಪೂಜೆ ರೂಮಿಗೂ ಕೂಡ ಅವರು ಅಲಂಕಾರನ ಮಾಡಿದ್ರು. ಅವರ ಪುಸ್ತಕಗಳನ್ನ ತಗೊಂಡು ಬಂದು ಗಣೇಶನ ಮುಂದ್ಗಡೆ ಇಟ್ರು. ಹಾಗೇನೆ ಅವ್ರು ತಗೊಂಡು ಬಂದ ಲಡ್ಡುಗಳನ್ನ ಪ್ರಸಾದವಾಗಿ ಗಣೇಶನಿಗೋಸ್ಕರ ಇಟ್ರು.
ಹಾಗೆ ತಂದೆ ತಾಯಿಯ ಜೊತೆ ಸೇರಿ ಅವ್ರು ಪೂಜೆ ಮಾಡಿದ್ರು. ಮಕ್ಕಳೇ, ನೀವು ತುಂಬ ಚೆನ್ನಾಗಿ ಪೂಜೆನ ಮಾಡಿ ಮುಗಿಸಿದ್ದೀರಾ. ಪೂಜೆ ಮಾಡೋಕ್ಕೆ ಮನಸ್ಸಿರ್ಬೇಕೇ ಹೊರತು ಹಣ ಇರಬೇಕು ಅನ್ನುವ ಅವಶ್ಯಕತೆ ಯಾರಿಗೂ ಇಲ್ಲ. ನಿಜವಾಗ್ಲೂ ಈ ಪೂಜೆ ಆ ಗಣೇಶನಿಗೆ ತುಂಬ ಇಷ್ಟವಾಗಿರುತ್ತೆ. ಹಾಗೆ ಕಲ್ಯಾಣಿ ಗುಬ್ಬಚ್ಚಿ ಮಕ್ಕಳ ಹತ್ರ ಹೇಳಿದ್ಲು. ಹಾಗೆ ಸಾರಿಕಾ ಗುಬ್ಬಚ್ಚಿ ಹಾರಿಕಾ ಗುಬ್ಬಚ್ಚಿ ಇಬ್ರು ಸೇರಿ ಗಣೇಶ ಚತುರ್ಥಿ ಹಬ್ಬವನ್ನ ತುಂಬ ಚೆನ್ನಾಗಿ ಅವ್ರ ಹತ್ರ ಇರೋದ್ರಲ್ಲೇ ಮಾಡಿದ್ರು.